ನಮಸ್ಕಾರ ಎಲ್ಲರಿಗೂ. ನಾನು ಡೋರ್ ಮ್ಯಾಟ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ಬನ್ನಿ. ನಾನು 2 ಸೀರೆ ತೆಕ್ಕೊಂಡಿದ್ದೇನೆ. ಸೇಫ್ಟಿ ಪಿನ್, ಕತ್ತರಿ ನಾನು ಕಟ್ ಮಾಡಿಕೊಂಡಿದ್ದೇನೆ. ನಾನು ಯಾವುದೇ ಅಳತೆ ಇಲ್ಲ, ಏನೂ ಇಲ್ಲ. 4 ಬೆರಳು ಅಗಲಕ್ಕೆ ಕಟ್ ಮಾಡಿಕೊಂಡಿದ್ದೇನೆ. ಕಟ್ ಮಾಡಿಕೊಂಡಂಥ ಒಂದು ಪೀಸ್ ತೆಕ್ಕೊಂಡಿದ್ದೇನೆ. ಆ ಪೀಸ್ ತೆಕ್ಕೊಂಡು ಅದರಲ್ಲಿ ಒಂದು ಸೆಂಟರ್ ಬರುವ ಥರ ನೋಡಿ ನಮ್ಮ ಬೆರಳಿಗೆ ಹಾಕ್ಕೊಳ್ಬೇಕು. ಈಗ ನಾನು ಬಲದ ಸೈಡ್ ಅದಕ್ಕೆ ಪಿನ್ ಹಾಕ್ತಾ ಇದ್ದೇನೆ. ನನ್ನ ಎಡದ ಕೈ ಇರುವುದು ನನ್ನ ಮೊಣಕೈ ಕೆಳಗೆ ಇಟ್ಕೊಳ್ತೇನೆ. ಇಟ್ಕೊಂಡ ನಂತರ ನನ್ನ 2 ಬೆರಳು ಗ್ಯಾಪಿನ ಮಧ್ಯೆ ಒಂದು ನಾಟು ಬರುವ ಹಾಕಬೇಕು. ಮತ್ತು ಇಲ್ಲಿ ವಿಡಿಯೋಲಿ ತೋರಿಸುವ ರೀತಿ ಮಾಡ್ತಾ ಹೋಗಬೇಕು. ಇದೇ ರೀತಿ 2 ಬೆರಳು ಮಧ್ಯೆ ಗ್ಯಾಪ್ ಬರುವಾಗಲಿ ನಾಟು ಬೀಳೋ ಥರ ಎಲ್ಲದರಲ್ಲಿ ಹಾಕ್ತಾ ಹೋಗಬೇಕು. ನಾನೀಗ ಹಾಕ್ತೇನೆ ನೋಡಿ. ಇದೇ ರೀತಿ ಎಲ್ಲ ಬೆರಳಲ್ಲಿ ನಾಟು ಹಾಕ್ತಾ ಹೋಗಬೇಕು. ಇದೇ ಥರ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಬೋದು. 10, 15 ಎಷ್ಟು ಬೇಕಾದರೂ ಹಾಕ್ಬೋದು. ನಾನು 12 ಹಾಕಿಕೊಳ್ತೇನೆ. ಇದೇ ರೀತಿ ಟೈಟು ಹಾಕ್ಲಿಕ್ಕೆ ಹೋಗಬೇಡಿ, ಲೂಸು ಹಾಕ್ಲಿಕ್ಕೆ ಹೋಗಬೇಡಿ. ಇದೇ ಥರ ಬೆರಳಿಂದ ತೆಗಿಲಿಕ್ಕೆ ಬರಬೇಕು. ಇದೇ ರೀತಿ ನಾನು 3 ಸಲ ಮಾಡ್ತೇನೆ. 4 ಬೆರಳಿಗೆ ಹಾಕ್ಕೊಳ್ತಾ ಹೋಗ್ತೇನೆ. ಈಗ ನಾನು ಹಾಕಿದ್ದೇನೆ. ಈಗ ನೋಡಿ ಈಗ ಅದು ಒಂದು ಚೈನ್ ಥರ ಬರ್ತದೆ. ಈಗ ನಾವು ಬೆರಳಿಂದ ತೆಗೆದದ್ದು ಅದರ ಹತ್ತಿರ ಇರುವ ಪೀಸ್ ಏನಿದೆಯೋ ಅದನ್ನು ಅಲ್ಲೇ ಹಾಗೆ ಬಿಟ್ಕೊಳ್ಳೋದು. ಈಗ ನಾನು ಬೆರಳಲ್ಲಿ ಇಟ್ಕೊಂಡಿದ್ದೇನಲ್ವಾ, ಆ ಪೀಸಿಗೆ ಪಿನ್ ಹಾಕೋದು. ಅದರ ಒಳಗಡೆಯಿಂದ ಹೊರಗೆ ತರಬೇಕು. ಇದು ಸಹ ಹಾಗೆ ತುಂಬ ಟೈಟ್ ಆಗಲಿಕ್ಕೆ ಹೋಗಬೇಡಿ, ಲೂಸ್ ಸಹ ಹಾಕಲಿಕ್ಕೆ ಹೋಗಬೇಡಿ. ಒಂದೇ ರೀತಿ ಹಾಕಿಕೊಂಡು ಹೋಗಬೇಕು. ಇದೇ ರೀತಿ ಹಾಕ್ತಾ ಹೋಗಬೇಕು. ಚೈನಲ್ಲಿ ಸಣ್ಣ ಗ್ಯಾಪ್ ಇರ್ತದೆ. ಅದೇ ಗ್ಯಾಪಿನಲ್ಲಿ ಎಲ್ಲ ಚೈನಿಗೂ ಸಹ ಹಾಕ್ತಾ ಹೋಗಬೇಕು. ಸ್ವಲ್ಪ ತುಂಬ ಉದ್ದ ಇದ್ದರೆ ಅದರಲ್ಲಿ 2 ಸಹ ಹಾಕ್ಬೋದು. ನಾನು ತೋರಿಸ್ತೇನೆಲ್ಲ ಬೆರಳಿಗೆ, ಅದುವೇ ಇದರಲ್ಲಿ ಅದರ ಒಳಗೆ ಹಾಕ್ತಾ ಹೋಗಬೇಕು. ಇದೇ ಥರ ಹಾಕ್ತಾ ಹೋಗಬೇಕು. ಎಲ್ಲ ಇದರಲ್ಲಿ ಹಾಕ್ತಾ ಬರಬೇಕು. ನೋಡಿ ಈಗ ಹಾಕ್ತಾ ಇದ್ದೇನೆ ಎಲ್ಲದರಲ್ಲಿ. ನಾನು ನಿಮಗೆ ಗೊತ್ತಾಗಲಿಕ್ಕೆ ಈಗ ತೋರಿಸ್ತಾ ಇದ್ದೇನೆ. 2ರಲ್ಲಿ ಸಹ ಹಾಕ್ಕೊಳ್ತಾ ಬರಬೇಕು. ಈಗ ಮಾಡಿದ ಮ್ಯಾಟಿನ ಅದರಲ್ಲಿ ಸಹ ಸ್ವಲ್ಪ ಕಟ್ ಮಾಡಿಕೊಳ್ಬೇಕು ಅದರ ಎಂಡು. ಮತ್ತು ಈ ಪೀಸಿನ ಜಾಯಿಂಟ್ ಮಾಡುವ ಪೀಸ್ ಎಂಡನ್ನ ಅದರ ಒಳಗಡೆ ಹಾಕಿ ಹೇಳ್ಕೊಳ್ಬೇಕು. ಸ್ವಲ್ಪ ಗಂಟು ಬೀಳ್ತದೆ, ಏನಾಗುವುದಿಲ್ಲ. ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಳ್ಳಿ.